ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ರಕ್ಷಕರಾದಂಥ ಯೇಸು ಕ್ರಿಸ್ತನವರ ಪರಿಶುದ್ಧವಾದ ನಾಮದಲ್ಲಿ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಇವತ್ತಿನ ದೇವರ ವಾಕ್ಯದ ಮುಖ್ಯಾಂಶ ದೇವರನ್ನು ಹುಡುಕುವುದರಿಂದ ದೊರಕುವ ಪ್ರಯೋಜನಗಳು. ದೇವರನ್ನು ಹುಡುಕುವುದರಿಂದ ದೊರಕುವ ಪ್ರಯೋಜನಗಳು, ದ ಬೆನಿಫಿಟ್ಸ್ ಆಫ್ ಸೀಕಿಂಗ್ ದ ಲಾರ್ಡ್. ಈ ವಿಚಾರವಾಗಿ ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಕಲೀಲಿಕ್ಕೆ ಹೋಗೋಣ. ಅರಿಸಿಕೊಂಡಿರ್ತಕ್ಕಂತಹ ದೇವರ ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಆಮೇನ್. ದೇವರ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ. ಪ್ರೀತಿಯ ದೇವಜನರೇ, ನಾವು ದೇವರನ್ನು ಹುಡುಕುವುದರಿಂದ ಅಥವಾ ದೇವರನ್ನು ನಾವು ಸಮೀಪಿಸುವಾಗ ನಮಗೆ ಏನು ದೊರಕುತ್ತದೆ ಎಂಬುದಾಗಿ ನಾವು ಈ ದಿನದಲ್ಲಿ ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ಕಳೆದ ವಾರದಲ್ಲಿ ದೇವರನ್ನು ಹುಡುಕುವುದರಲ್ಲಿರ್ತಕ್ಕಂತಹ ಮಾರ್ಗಗಳನ್ನು ನಾವು ಕಳೆದ ವಾರದಲ್ಲಿ ಧ್ಯಾನ ಮಾಡಿದ್ದೇವೆ. ಈಗ ದೇವರನ್ನು ಹುಡುಕುವುದರಿಂದ ನಮಗೆ ದೊರೆಯತಕ್ಕಂತಹ ಪ್ರಯೋಜನಗಳ ಕುರಿತು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಅನೇಕ ಪ್ರಯೋಜನಗಳು ದೇವರನ್ನು ಹುಡುಕುವುದರಿಂದ ನಮಗೆ ಇವೆ. ಅವುಗಳಲ್ಲಿ ಕೆಲವನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಕೊಳ್ಳಿಕ್ಕೆ ಹೋಗೋಣ. ಮೊದಲನೇದಾಗಿ, ದೇವರನ್ನು ನಾವು ಹುಡುಕುವಾಗ ದೇವರು ನಮಗೆ ಶಾಂತಿಯನ್ನು ಒದಗಿಸಿಕೊಡುತ್ತಾರೆ. ದೇವರ ವಾಕ್ಯವನ್ನು ಇದಕ್ಕೆ ಆಧಾರವಾಗಿ ನಾವು ನೋಡಿಕೊಳ್ಳುವುದಾದರೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ ಅದರ ವಚನ 6 ಮತ್ತು 7 ಓದಿಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಕ್ಕೆ 6ನೇ ಅಧ್ಯಾಯ ಫಿಲಿಪ್ಪಿಯವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ ವಚನ 6 ಮತ್ತು 7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಪ್ರೀತಿಯ ದೇವಜನರೇ, ಇಲ್ಲಿ 7ನೇ ವಚನ ಹೇಳುತ್ತದೆ, ಆಗ ಎಲ್ಲಾ ಗ್ರಹಿಕೆಯನ್ನ ಮೀರುವ ದೇವ ಶಾಂತಿಯು ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ದೇವರನ್ನು ನಾವು ಹುಡುಕುವುದರಿಂದ, ದೇವರನ್ನ ನಾವು ಸಮೀಪಿಸುವುದರಿಂದ ಮೊದಲನೇದಾಗಿ ನಮ್ಗೆ ಏನು ದೊರಕುತ್ತದೆ? ಶಾಂತಿಯು. ಎಲ್ಲ ಗ್ರಹಿಕೆಯನ್ನ ಮೀರತಕ್ಕಂತಹ ಶಾಂತಿಯು ಅದು ನಮಗೆ ದೊರಕುವಂಥದ್ದಾಗಿದೆ. ಆದ್ದರಿಂದ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ನಾನು ಮತ್ತು ನಾವುಗಳು ದೇವರನ್ನ ಹುಡುಕಬೇಕು. ಕಾರಣ ನಮಗೆ ಶಾಂತಿಯ ಅವಶ್ಯಕತೆ ಇದೆ. ಶಾಂತಿಯಲ್ಲಿ ನಮಗೆ ಸಿಗ್ತೈತೆ ಎಂಬುದಾಗಿ ಹೇಳುವಾಗ ಅದು ದೇವರ ಸನ್ನಿಧಿಯಲ್ಲಿ ಅಥವಾ ದೇವರ ಸಮ್ಮುಖದಲ್ಲಿ ಸಿಕ್ಕುತ್ತದೆ. ಆದ ಕಾರಣ ನಾವು ದೇವರನ್ನ ಹುಡುಕಬೇಕಾಗಿದೆ. ಈಗ 2ನೆಯ ಪ್ರಯೋಜನವನ್ನ ನಾವು ನೋಡೋಣ. ದೇವರನ್ನು ಹುಡುಕೋದ್ರಿಂದ ನಮಗಾಗತಕ್ಕಂತಹ 2ನೆಯ ಪ್ರಯೋಜನ ಏನಂತಂದ್ರೆ, ಆತನು ನಮಗೆ ವಿವೇಕವನ್ನ, ಜ್ಞಾನವನ್ನ ಕೊಡುವಂತವನಾಗಿದ್ದಾನೆ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ವಚನ 5 ಮತ್ತು 6 ಓದೋಣ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ವಚನ 5 ಮತ್ತು 6 ನಾವು ಈ ಸಂದರ್ಭದಲ್ಲಿ ಓದಿಕೊಳ್ಳೋಣ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಅಂತಂದ್ರೆ ದೇವರಿಗೆ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡುವಾಗ, ದೇವರನ್ನ ನಾವು ಹುಡುಕುವಾಗ ಆತನು ನಮ್ಮ ಮಾರ್ಗಗಳನ್ನ ಸರಾಗ ಮಾಡುತ್ತಾನೆ. ಆದ ಕಾರಣ ಪ್ರೀತಿಯ ಸಹೋದರನೇ ಸಹೋದರಿ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಹುಡುಕಬೇಕು. ಕಾರಣ ಆತನು ನಮ್ಮ ಮಾರ್ಗಗಳನ್ನ ಸರಾಗ ಮಾಡ್ತಾನೆ. ಆತನು ನಮಗೆ ಮಾರ್ಗದರ್ಶನ ಮಾಡುವುದರಿಂದ ನಾವು ದೇವರನ್ನ ಹುಡುಕುವಂಥವರು ನಾವು ಆಗಬೇಕು. 3ನೇದಾಗಿ, ನಾವು ದೇವರನ್ನ ಯಾಕೆ ಹುಡುಕಬೇಕು ಅಥವಾ ದೇವರನ್ನ ಹುಡುಕುವಾಗ ನಮಗೆ ದೊರಕತಕ್ಕಂತಹ ಪ್ರಯೋಜನಗಳನ್ನ ನಾವು ನೋಡುವಂಥ ಸಂದರ್ಭದಲ್ಲಿ, ಆತನು ನಮಗೆ ಕಷ್ಟ ಕಾಲದಲ್ಲಿ ನಮಗೆ ಫಲವನ್ನ ಕೊಡುವಂತಹ ದೇವರಾಗಿದ್ದಾರೆ. ಆ ಕಾರಣದಿಂದಾಗಿ ನಾವು ದೇವರನ್ನ ಹುಡುಕಬೇಕಾಗಿದೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ ಅದರ 40ನೇ ಅಧ್ಯಾಯ 31ನೇ ವಚನ. ಯೆಶಾಯ 40ನೇ ಅಧ್ಯಾಯ ಅದರ 31ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು,
ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಪ್ರೀತಿಯ ದೇವಚಂದ್ರ, ಇಲ್ಲ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಅಂತಂದ್ರೆ ಹುಡುಕುವಂತವರು, ಆತನಿಗೋಸ್ಕರ ಕಾದಿರುವಂತವರು. ದೇವರನ್ನ ಯಾರೆಲ್ಲ ಹುಡುಕ್ತಾರೋ, ದೇವರನ್ನ ಯಾರೆಲ್ಲ ಕಾದುಕೊಂಡಿರ್ತಾರೋ ಅಂತವರಿಗೆ ದೇವರು ಏನ್ ಮಾಡ್ತಾರೆ? ಹೊಸ ಬಲವನ್ನ ಕೊಡ್ತಾರೆ. ನಿನ್ನ ಕಷ್ಟದಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ, ಇಕ್ಕಟ್ಟಿನಲ್ಲಿ ಇವತ್ತು ನೀನು ಜೀವಿಸ್ತಾ ಇರೋದಾದ್ರೆ, ನಿನ್ನ ಆ ಪರಿಸ್ಥಿತಿಗಳಿಂದ ಹೊರಗಡೆ ಬರಲಿಕ್ಕೆ ಆಗದೆ ನಿನಗೆ ಸೋತು ಹೋಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರುವುದಾದ್ರೆ, ಸಹೋದರನೇ ಸಹೋದರಿ, ದೇವರು ನಿನಗೆ ಹೇಳ್ತಾ ಇದ್ದಾನೆ, ನನ್ನನ್ನು ಹುಡುಕು ಎಂಬುದಾಗಿ. ಯೆಹೋವನನ್ನ ಹುಡುಕುವಂತವರಿಗೆ ಆತನು ಹೊಸ ಬಲವನ್ನು ಕೊಡ್ತಾನೆ. ನಿನಗೆ ಬಲಹೀನದ ಸಮಯದಲ್ಲಿ, ನಿನ್ನ ಅಪಾಯದ ಸಮಯದಲ್ಲಿ ಆತನು ನಿನಗೆ ಬಲವನ್ನು ಕೊಡುವಂತವನಾಗಿದ್ದಾನೆ. ಆದ್ರಿಂದ ನಾವು ಯೆಹೋವನನ್ನ ಹುಡುಕುವಂತವರು ನಾವು ಆಗಿರೋಣ. ಇದು ಮೂರನೇ ಸಂಗತಿ. ಈಗ ನಾಲ್ಕನೆಯ ಪ್ರಯೋಜನ, ಯೆಹೋವನನ್ನ ನಾವು ಹುಡುಕುವುದರಿಂದ ನಮಗೆ ಆಗ್ತಕ್ಕಂಥ ನಾಲ್ಕನೆಯ ಪ್ರಯೋಜನವನ್ನ ನಾವು ನೋಡಿಕೊಳ್ಳುವುದಾದ್ರೆ, ನಾವು ಯೆಹೋವನನ್ನ ಹುಡುಕುವುದರಿಂದ ನಾವು ಆತನೊಟ್ಟಿಗೆ ಒಂದು ನಿಕಟವಾದ ಸಂಬಂಧವನ್ನ ಹೊಂದಿಕೊಳ್ಳುತ್ತೇವೆ. ಒಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಚನ. ಯಾಕೋಬ 4ನೇ ಅಧ್ಯಾಯ ಅದರ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಗಮನಿಸ್ರಿ, ದೇವರ ಸಮೀಪಕ್ಕೆ ನಾವು ಬರುವಾಗ ಆತನು ನಮ್ಮ ಸಮೀಪಕ್ಕೆ ಬರುತ್ತಾನೆ. ಅರ್ಥಾತ್ ನಾವು ದೇವರನ್ನು ಹುಡುಕುವಾಗ ಆತನು ಕೂಡ ನಮ್ಮನ್ನು ಹುಡುಕುವಂತವನಾಗಿದ್ದಾನೆ. ಆತನು ನಮ್ಮ ಬಳಿಗೆ ಬರುವಂತವನಾಗಿದ್ದಾನೆ. ದೇವರ ಸಮೀಪಕ್ಕೆ ನಾವು ಹೋಗಿ ಆತನ ಜೊತೆ ಸಹವಾಸವನ್ನು ಮಾಡುವಾಗ ನಾವು ಆತನೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯವನ್ನ, ಒಂದು ಒಳ್ಳೆಯ ಐಕ್ಯತೆಯನ್ನು ಹೊಂದಿಕೊಳ್ಳುತ್ತೇವೆ. ಪ್ರೀತಿಯ ದೇವಜನರೇ, ಗಮನಿಸ್ರಿ, ಒಬ್ಬ MLA ಅಥವಾ ಒಬ್ಬ ಸಚಿವರನ್ನು ಅಥವಾ ಒಬ್ಬ ಮುಖ್ಯಮಂತ್ರಿ ಅಥವಾ ದೇಶದ ಪ್ರಧಾನಮಂತ್ರಿಯನ್ನ ನಮ್ಮ ಜೊತೆಗಾರನೆಂಬುದಾಗಿ ನಾವು ಹೇಳಿಕೊಳ್ಳೋದಕ್ಕೆ, ಅಥವಾ ಆತ ನಮ್ಮ ಸ್ನೇಹಿತನು, ಆತ ನಮ್ಮ ಸಂಬಂಧಿಕನೆಂಬುದಾಗಿ ಹೇಳಿಕೊಳ್ಳೋದ್ರಲ್ಲಿ ನಾವು ಹೆಮ್ಮೆ ಪಡ್ತೇವೆ. ಕಾರಣ ಅವರಿಗಿರತಕ್ಕಂಥ ಶಿಫಾರಸು, ಅವರಿಗಿರ್ತಕ್ಕಂತಹ ಒಂದು ಇನ್ಫ್ಲೂಯೆನ್ಸ್ ಆ ರೀತಿ ಆಗಿರುತ್ತದೆ. ಗಮನಿಸಿರಿ, ಇಲ್ಲಿ ದೇವರ ವಾಕ್ಯ ಇರ್ತದೆ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನು ನಾವು ಹುಡುಕುವಾಗ, ಆತನ ಬಳಿಗೆ ನಾವು ಹೋಗುವಾಗ ಆತನು ನಮ್ಮ ಬಳಿಗೆ ಬರುತ್ತಾನೆ ಎಂಬುದಾಗಿ. ಹಾಗಾದ್ರೆ ಪ್ರೀತಿಯ ದೇವಜನರೇ, ಈ ಭೂಲೋಕದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಈ ಭೂಲೋಕದಲ್ಲಿರ್ತಕ್ಕಂತಹ ಒಂದು ಶಿಫಾರಸನ್ನು ನಾವು ಹುಡುಕೊಂಡು ಹೋಗ್ತೇವೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಪರಲೋಕದ ದೇವರನ್ನ, ಪರಲೋಕದ ಶಿಫಾರಸನ್ನು ನಾವು ಹುಡುಕುವಂತವರು ಆಗಿರಬೇಕು. ನಾವು ಆ ರೀತಿಯಾಗಿ ಹುಡುಕುವಾಗ ದೇವರ ಬಳಿ ನಾವು ನಿಕಟವಾದಂತಹ ಬಾಂಧವ್ಯವನ್ನ, ಸಂಬಂಧವನ್ನ ಹೊಂದಿಕೊಳ್ಳುವಂತವರಾಗಿದ್ದೇವೆ. ಇದು ನಾಲ್ಕನೆಯ ಒಂದು ಪ್ರಯೋಜನ. ಈಗ ಐದನೆಯ ಕಾರ್ಯವನ್ನು ನಾವು ನೋಡೋಣ. ದೇವರನ್ನು ಹುಡುಕೋದ್ರಿಂದ ನಮಗಾಗ್ತಕ್ಕಂತಹ ಐದನೆಯ ಕಾರ್ಯವೇನಂತಂದ್ರೆ, ನಮ್ಮ ಪ್ರತಿಯೊಂದು ಕೊರತೆಯು ನೀಗಿಸಲ್ಪಡುತ್ತದೆ. ದೇವರ ಸನ್ನಿಧಿಯಲ್ಲಿ ನಾವು ಹುಡುಕುವಾಗ ಅಥವಾ ದೇವರನ್ನು ನಾವು ಹುಡುಕುವಾಗ ನಮಗಿರ್ತಕ್ಕಂಥ ಪ್ರತಿಯೊಂದು ಕೊರತೆಯನ್ನು ಕೂಡ ದೇವರು ನೀಗಿಸುವಂತವರಾಗಿದ್ದಾರೆ. ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 34ನೇ ಕೀರ್ತನೆಯ 10ನೇ ವಚನ. ಕೀರ್ತನೆಗಳ ಗ್ರಂಥ 34ನೇ ಕೀರ್ತನೆ ಅದರ 10ನೇ ವಚನ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಪ್ರೀತಿಯ ದೇವಚಂದ್ರೆ, ಗಮನಿಸ್ರಿ, ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಾಗಾದ್ರೆ ನಾವು ದೇವರನ್ನು ಹುಡುಕುವಾಗ, ದೇವರನ್ನು ನಾವು ಕೇಳಿಕೊಳ್ಳುವಾಗ ಅಥವಾ ಆತನ ಸನ್ನಿಧಿಗೆ ನಾವು ಬರುವಾಗ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ಆದ್ರಿಂದ ಕೊರತೆಗಳು ನೀಗಿಸಲ್ಪಡಬೇಕಾದ್ರೆ ನಾವು ದೇವರನ್ನು ಹುಡುಕಬೇಕು. ಇವತ್ತು ನಮಗಿರ್ತಕ್ಕಂಥ ಅವಶ್ಯಕತೆಗಳಿಗೋಸ್ಕರ ನಾವು ಕೆಲವೊಮ್ಮೆ ಮನುಷ್ಯರನ್ನು ಹುಡುಕ್ತೇವೆ, ಕೆಲವೊಮ್ಮೆ ಅಧಿಕಾರಿಗಳನ್ನು ಹುಡುಕ್ತೇವೆ, ಕೆಲವೊಮ್ಮೆ ರಾಜಕೀಯದ ವ್ಯಕ್ತಿಗಳ ಸಹಾಯವನ್ನು ನಾವು ಹುಡುಕ್ತೇವೆ. ಪ್ರೀತಿಯ ದೇವಚಂದ್ರೆ, ಇವರು ನಮಗೆ ಕೆಲವೊಮ್ಮೆ ಸಹಾಯ ಮಾಡ್ತಾರೆ, ಇನ್ನು ಕೆಲವೊಮ್ಮೆ ಸಹಾಯ ಮಾಡಲಿಕ್ಕೆ ಅವರಿಂದ ಆಗದೆ ಹೋಗುತ್ತದೆ. ಆದರೆ ಪರಲೋಕದ ನಮ್ಮ ದೇವರು ಆ ರೀತಿಯಾಗಲ್ಲ. ಆತನು ಖಂಡಿತವಾಗಿ ನಮಗೆ ಸಹಾಯವನ್ನು ಮಾಡೇ ಮಾಡ್ತಾರೆ. ಆದ ಕಾರಣ ನಾವೇನ್ ಮಾಡೋಣ? ಯೆಹೋವನನ್ನ ಹುಡುಕುವಂತವರು ಆಗಿರೋಣ. ಯೆಹೋವನನ್ನ ಹುಡುಕುವಾಗ ಆತನು ನಮ್ಮ ಎಲ್ಲ ಕೊರತೆಗಳನ್ನ ನೀಗಿಸುವಂತವನಾಗಿದ್ದಾನೆ. ಮೊಟ್ಟ ಮೊದಲನೇದಾಗಿ ನಾವು ದೇವರನ್ನ ಹುಡುಕುವುದನ್ನು ನಾವು ಕಲಿತುಕೊಳ್ಳುವಂತವರು ನಾವು ಆಗಬೇಕಾಗುತ್ತದೆ. ಇದು ಐದನೆಯ ಸಂಗತಿ. ಈಗ ಯೆಹೋವನನ್ನ ಹುಡುಕುವುದರಿಂದ ನಮಗೆ ದೊರೆಯತಕ್ಕಂತಹ ಮತ್ತೊಂದು ಕಾರ್ಯವನ್ನ ನಾವು ನೋಡುವುದಾದ್ರೆ, ಅದು ಪರಲೋಕದ ಬಹುಮಾನವನ್ನು ನಮಗೆ ಕೊಡುವಂಥದ್ದಾಗಿದೆ. ಯೆಹೋವನನ್ನು ನಾವು ಹುಡುಕುವಾಗ, ದೇವರನ್ನು ನಾವು ಹುಡುಕುವಾಗ ಅದು ಕೇವಲ ಈ ಭೂಲೋಕ ಸಂಬಂಧವಾದ ಕಾರ್ಯಗಳಿಗೆ ಮಾತ್ರ ಅಲ್ಲದೆ, ಅದು ನಮಗೆ ಇಹದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಅದು ನಮಗೆ ಏನಂತಂದ್ರೆ ಅನುಕೂಲವಾಗಿರುತ್ತದೆ. ಅದು ನಮಗೆ ಬಹುಮಾನವನ್ನು ಕೊಡುತ್ತಾನೆ. ಒಂದು ವಾಕ್ಯವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರ 6ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರ 6ನೇ ವಚನವನ್ನ ನಾವೀಗ ಓದಿಕೊಳ್ಳೋಣ. ಪ್ರೇರೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ.
ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಗಮನಿಸ್ರಿ, ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಹುಡುಕುವವರಿಗೆ ದೇವರೇನು ಕೊಡ್ತಾನೆ? ಪ್ರತಿಫಲವನ್ನು ಕೊಡುತ್ತಾನೆ. ಅದೆಲ್ಲಿ? ಈ ಭೂಲೋಕದಲ್ಲಿ ಮಾತ್ರವಲ್ಲ ಪ್ರೇರೆ, ಅದು ಭೂಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಕೂಡ ಆತನು ಪ್ರತಿಫಲವನ್ನು ಕೊಡುತ್ತಾನೆ. ಆದ ಕಾರಣ ನಾವು ಯೆಹೋವನನ್ನು ಹುಡುಕುವಂಥವರು ಆಗಿರಬೇಕು. ಪ್ರೀತಿಯ ದೇವಜನರೇ, 6 ಸಂಗತಿಗಳನ್ನು ನಾವು ನೋಡಿಕೊಂಡಿದ್ದೇವೆ. ಯೆಹೋವನನ್ನು ಹುಡುಕುವುದರಿಂದ ನಮಗಾಗ್ತಕ್ಕಂಥ ಪ್ರಯೋಜನಗಳು ಅನೇಕ ವಿಧಾವೆ. ಅದರಲ್ಲಿ 6 ನಾವು ಈ ಸಂದರ್ಭದಲ್ಲಿ ನೋಡಿಕೊಂಡಿದ್ದೇವೆ. ಮೊದಲನೇದಾಗಿ, ಯೆಹೋವನನ್ನು ನಾವು ಹುಡುಕುವುದರಿಂದ ಆತನು ನಮಗೆ ಶಾಂತಿಯನ್ನು ಕೊಡ್ತಾನೆ. ಎರಡನೇದಾಗಿ, ಆತನು ನಮ್ಮ ಜೀವಿತಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಮೂರನೇದಾಗಿ, ನಾವು ಅಪಾಯದ ಸಮಯದಲ್ಲಿದ್ದಾಗ ಆತ ನಮಗೆ ಬಲವನ್ನು ಕೊಡುವಂಥವನಾಗಿದ್ದಾನೆ. ನಾಲ್ಕನೇದಾಗಿ, ನಾವು ದೇವರನ್ನು ಹುಡುಕುವಾಗ ನಾವು ಆತನೊಟ್ಟಿಗೆ ಒಂದು ಐಕ್ಯತೆಯನ್ನ, ಒಂದು ಸಂಬಂಧವನ್ನು, ಬಾಂಧವ್ಯವನ್ನು ನಾವು ಹೊಂದಿಕೊಳ್ತೇವೆ. ಐದನೇದಾಗಿ, ನಾವು ದೇವರನ್ನು ಹುಡುಕುವಾಗ ಆತನು ನಮ್ಮೆಲ್ಲ ಕೊರತೆಗಳನ್ನು ನೀಗಿಸುವಂಥವನಾಗಿದ್ದಾನೆ. ಆರನೇದು, ಆತನನ್ನು ನಾವು ಹುಡುಕುವಂಥ ಸಂದರ್ಭದಲ್ಲಿ ಪ್ರೀತಿಯ ದೇವಜನರೇ, ಅದು ನಿತ್ಯವಾದಂಥ ಪ್ರತಿಫಲ ನಮಗೆ ಸಿಕ್ಕುವಂಥದ್ದಾಗಿದೆ. ಆದ ಕಾರಣ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಸಹೋದರನೇ, ಸಹೋದರಿ, ನೀನು ಯಾವುದನ್ನು ಹುಡುಕ್ತಾ ಇದೆಯಾ? ನಿನ್ನ ಜೀವಿತದಲ್ಲಿ ಎಷ್ಟೋವನ್ನು ಹುಡುಕಿರಬಹುದು. ಕೆಲವು ನಿನಗೆ ಸಿಕ್ಕಿರಬಹುದು, ಕೆಲವು ಸಿಕ್ಕದೇ ಇರಬಹುದು, ಕೆಲವು ಸಿಕ್ಕಿದರೂ ಕೂಡ ನಿನಗೆ ನಿರಾಶೆಯನ್ನು ಉಂಟು ಮಾಡಿರಬಹುದು. ಆದರೆ ಇಲ್ಲೊಬ್ಬ ವ್ಯಕ್ತಿ ಅಥವಾ ಇಲ್ಲೊಬ್ಬ ದೇವರಿದ್ದಾನೆ. ಆ ದೇವರನ್ನು ನೀವು ಹುಡುಕುವುದಾದರೆ ಆತನು ನಿಮ್ಮ ಆಶೆಯನ್ನು ಎಂದಿಗೂ ಭಂಗಪಡಿಸುವುದಿಲ್ಲ. ಆತನು ನಿಮ್ಮ ಜೊತೆಗಾರನಾಗಿದ್ದು ಆತನು ನಿಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತರು ಹೇಳಿದಾರಲ್ವಾ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ಕೊಡಲ್ಪಡ್ತೈತೆ. ನೀವು ದೇವರನ್ನ ಹುಡುಕುವುದನ್ನು ನೀವು ಮೊದಲು ಕಲಿತುಕೊಳ್ಳುವಾಗ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ನೀವು ಆತನನ್ನು ಕಂಡುಕೊಳ್ತೀರಾ. ಪ್ರೀತಿಯ ದೇವಚಂದ್ರೇ, ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಜೀವಿತದಲ್ಲಿ ಆತನನ್ನು ಹುಡುಕುವುದಕ್ಕೆ ನೀವು ಮೊದಲನೆಯ ಸ್ಥಾನ ಕೊಡುವುದಾದರೆ, ನಿಮ್ಮ ಜೀವಿತದಲ್ಲಿ ಆತನಿಗೆ ನೀವು ಮೊದಲನೆಯ ಸ್ಥಾನವನ್ನು ಕೊಟ್ಟು, ಕರ್ತನೇ ನಿನ್ನ ಬಳಿಗೆ ನಾನು ಬಂದಿದ್ದೀನಪ್ಪ, ನಿನ್ನನ್ನು ನಡೆಸು ಎಂಬುದಾಗಿ ಪ್ರತಿ ದಿವಸ ಮುಂಚೆನೇ ಆತನ ಸನ್ನಿಧಿಯಲ್ಲಿ ಆತನ ಪ್ರಸನ್ನತೆಯನ್ನ, ಆತನ ಮುಖವನ್ನು ನೀವು ಹುಡುಕುವುದಾದರೆ ಆತನು ಖಂಡಿತವಾಗಿ ನಿಮಗೆ ಪ್ರತಿಫಲವನ್ನು ಕೊಡುವಂಥವನಾಗಿದ್ದಾನೆ. ದೇವರು ಹೇಳ್ತಾರೆ, ನನ್ನ ಬಳಿಗೆ ಬರುವಂಥವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ. ಆದ ಕಾರಣ ಪ್ರೀತಿಯ ಸಹೋದರನೇ, ಸಹೋದರಿ, ನಾವು ಆತನ ಬಳಿಗೆ ಬರೋಣ, ನಾವು ಆತನನ್ನು ಹುಡುಕೋಣ. ಕಡೆಯದಾಗಿ ಒಂದು ವಾಕ್ಯವನ್ನು ನಾವು ಓದೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ ಅದರ 13ನೇ ವಚನ. ಯೆರೆಮೀಯ 29ನೇ ಅಧ್ಯಾಯ ಅದರ 13ನೇ ವಚನವನ್ನು ಓದಿಕೊಳ್ಳೋಣ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಗಮನಿಸಿ ಪ್ರೀತಿಯ ದೇವಜನರೇ, ನೀವು ನನ್ನನ್ನು ಹುಡುಕ್ತೀರಾ, ಮನಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ನಿಮ್ಮ ಎಲ್ಲ ಆಲೋಚನೆಗಳನ್ನು ದೇವರ ಮೇಲೆ ಇಟ್ಟು ನಿಮ್ಮ ಗಮನವನ್ನು ಆತನ ಮೇಲೆ ಕೇಂದ್ರೀಕರಿಸಿ ನೀವು ಹುಡುಕಿದಾಗ ನೀವೇನು ಮಾಡ್ತೀರಾ? ಆತನನ್ನ ಕಂಡುಕೊಳ್ತೀರ. ಪ್ರೀತಿಯ ದೇವಜನರ ಅರ್ಥ ಏನಂತಂದ್ರೆ, ಕೆಲವೊಮ್ಮೆ ನಾವು ದೇವರನ್ನು ಹುಡುಕುವುದರಲ್ಲಿ ಅರ್ಧಂಬರ್ಧ ಅಥವಾ ಮನಸ್ಸಿಲ್ಲದವರಾಗಿ ನಾವು ಹುಡುಕುವುದಕ್ಕೂ ಕೂಡ ಅವಕಾಶ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ನಾವು ಯಾವಾಗ ಪೂರ್ಣವಾದಂಥ ಮನಸ್ಸಿನಿಂದ ದೇವರನ್ನು ಹುಡುಕ್ತೇವೋ ಆತನನ್ನ ನಾವು ಕಂಡುಕೊಳ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಹಾಗಾದರೆ ಪ್ರೀತಿಯ ಸಹೋದರಿ, ಈ ಮಾತುಗಳನ್ನು ತಿಳಿಸಿಕೊಂಡಂತಕ್ಕಂಥ ಪ್ರೇರೆ, ನಾವು ಯೆಹೋವನನ್ನ ಪೂರ್ಣ ಮನಸ್ಸಿನಿಂದ ಹುಡುಕೋಣ. ಪೂರ್ಣ ಮನಸ್ಸಿನಿಂದ ನಾವು ಹುಡುಕುವಾಗ ಆತನನ್ನು ನಾವು ಕಂಡುಕೊಳ್ತೇವೆ. ಇದು ದೇವರ ಮಾತು. ದೇವರ ಮಾತು ಸುಳ್ಳಾಗುವುದಿಲ್ಲ ಪ್ರೇರೆ. ದೇವರ ಮಾತುಗಳು ಎಷ್ಟಿದ್ರೂ ಕೂಡ ಆತನಲ್ಲಿ ಸತ್ಯ ಹೌದು ಆಮೇಲೆ ಎಂಬುದಾಗಿಯೇ ಇರುತ್ತವೆ ಹೊರತು ಆತನ ಮಾತುಗಳು ಮನುಷ್ಯನ ಮಾತಿನಂತೆ 2 ಮಾತುಗಳಲ್ಲ. ಆದ್ದರಿಂದ ಪ್ರೀತಿ ದೇವರೇ, ನಾವು ಆತನನ್ನು ಹುಡುಕೋಣ. ನಮ್ಮ ಜೀವಿತಗಳಲ್ಲಿ ಆತನನ್ನು ಹುಡುಕೋದಕ್ಕೆ ನಾವು ಮೊದಲನೇ ಪ್ರಾಶಸ್ತ್ಯವನ್ನು ಕೊಡೋಣ. ಆತನನ್ನು ಹುಡುಕಿ ಈ ಭೂಲೋಕದಲ್ಲಿ ಯಾರೂ ತೆಗೆದುಕೊಳ್ಳಿಲ್ಲ ಪ್ರೇರೆ. ಆತನನ್ನು ನಂಬಿ ಆತನನ್ನು ಆಶ್ರಯಿಸಿಕೊಂಡು ಬಂದಂಥವರಿಗೆ ಆತನು ಎಂದಿಗೂ ಕೂಡ ನಿರಾಸೆಗೊಳಿಸುವುದಿಲ್ಲ. ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಆತನನ್ನು ಹುಡುಕಿ ಆತನ ಮಾರ್ಗದಲ್ಲಿ ನಾವು ನಡೆದುಕೊಳ್ಳಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯವನ್ನು ಮಾಡಲಿ. ಕಣ್ಣು ಮುಚ್ಚರಿ, ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸರ್ವಶಕ್ತನೇ, ಯೆಹೋವನನ್ನು ಹುಡುಕುವುದರಿಂದ ನಮಗಾಗ್ತಕ್ಕಂತಹ ಪ್ರಯೋಜನಗಳ ಕುರಿತಾಗಿ ನಾವು ನೋಡಿದ್ದೇವೆ. ಸ್ವಾಮಿ ಕರ್ತನೇ, ನಾವು ನಿಮ್ಮನ್ನು ಹುಡುಕುವಾಗ ಸ್ವಾಮಿ, ನೀವು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರತಕ್ಕಂಥ ದೈವ ಶಾಂತಿಯನ್ನು ಕೊಡ್ತೀರಾ. ನಾವು ನಿಮ್ಮನ್ನು ಹುಡುಕುವಾಗ ನೀವು ನಮಗೆ ಮಾರ್ಗದರ್ಶನ ಮಾಡ್ತೀರಾ. ನಾವು ನಿಮ್ಮನ್ನು ಹುಡುಕುವಾಗ ನಮಗೆ ಕಷ್ಟದ ಸಮಯದಲ್ಲಿ ನೀವು ನಮಗೆ ಬಲವನ್ನು ಕೊಡ್ತೀರಾ. ನಾವು ನಿಮ್ಮನ್ನು ಹುಡುಕುವಾಗ ನಿಮ್ಮ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು, ಒಂದು ಐಕ್ಯತೆಯನ್ನು ಕಂಡುಕೊಳ್ಳುತ್ತೇವೆ. ನಾವು ನಿಮ್ಮನ್ನು ಹುಡುಕುವಾಗ ಕರ್ತನೇ, ನೀವು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತೀರಾ. ನಾವು ನಿಮ್ಮನ್ನು ಹುಡುಕುವಾಗ ನೀವು ನಮಗೆ ಪ್ರತಿಫಲವನ್ನು ಕೊಡ್ತೀರಾ.
ಈ ಅಂಶಗಳಿಗಾಗಿ ಸ್ತೋತ್ರ. ಯೆರೆಮೀಯ 29:13 ನಾವು ಪೂರ್ಣ ಮನಸ್ಸಿನಿಂದ ಹುಡುಕುವಾಗ ನಮ್ಮನ್ನು ಕಂಡುಕೊಳ್ತೇವೆ ಎಂಬುದಾಗಿ ಹೇಳಿದ್ದೀರಾ. ಆದ್ದರಿಂದ ಸ್ವಾಮಿ, ನಾವು ಪೂರ್ಣ ಮನಸ್ಸಿನಿಂದ ಯಥಾರ್ಥ ಹೃದಯದಿಂದ ನಮ್ಮನ್ನು ಹುಡುಕ್ಲಿಕ್ಕೆ, ನಾವು ನಿಮ್ಮನ್ನು ಕಂಡುಕೊಳ್ಳಲಿಕ್ಕೆ ನಮಗೆ ನೀವು ಸಹಾಯ ಮಾಡಪ್ಪ. ಹೇಳಲ್ಪಟ್ಟಂಥ ಈ ಮಾತುಗಳು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಲಿ. ನಮ್ಮ ಜೀವಿತಗಳಲ್ಲಿ ಈ ವಾಕ್ಯಗಳನ್ನು ಕೈಕೊಂಡು ನಡೀಲಿಕ್ಕೆ ನಮ್ಮೆಲ್ಲರಿಗೂ ನೀವು ಕೃಪೆ ಕೊಡ್ರಿ. ಎಲ್ಲ ಘನತೆ ನಿಮಗೆ ಸಲ್ಲಿಸ್ತಾ ಈ ಪ್ರಾರ್ಥನೆ ರಕ್ಷಕರಾದ ಯೇಸು ಕ್ರಿಸ್ತನವರ ಮುಖಾಂತರ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್.